बातें मैं बता रहा था. 4 ಕಾರ್ಯಗಳನ್ನು ನಾನು ನಿಮಗೆ ಹೇಳಿದ್ದೇನೆ. He is praising for the life of the believers. ವಿಶ್ವಾಸಿಯ ಜೀವಿತಕ್ಕಾಗಿ ಸ್ತೋತ್ರ ಹೇಳ್ತಾ We ಇದ್ದಾನೆ. need to praise for everything God has done in our lives. ನಮ್ಮ ಜೀವಿತದಲ್ಲಿ ದೇವರು ಏನೆಲ್ಲ ಮಾಡಿದ್ದಾನೆ ಅದಕ್ಕಾಗಿ ನಾವು ದೇವರಿಗೆ He ಸ್ತೋತ್ರ was ಹೇಳಬೇಕು. pleading for the enlightenment of the believers. ವಿಶ್ವಾಸಿಗಳ ಒಂದು ಮನೋನೇತ್ರಗಳಿಗಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. And we need to pray for that. ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. Lord, enlighten my eyes. ದೇವರೇ ನನ್ನ ಮನೋನೇತ್ರಗಳನ್ನು ಬೆಳಗಿಸು. He was proclaiming the power of Christ. ದೇವರ ಒಂದು ಶಕ್ತಿಯನ್ನು ಆತನು ಘೋಷಿಸುತ್ತಾ ಇದ್ದಾನೆ. And we need to proclaim the power of Christ. ನಾವು ಕ್ರಿಸ್ತನ ಒಂದು ಶಕ್ತಿಯನ್ನು ಘೋಷಿಸಬೇಕು. Finally, he is presenting the identity of the church. ಕೊನೆಯದಾಗಿ ಸಭೆಯ ಒಂದು ಗುರುತನ್ನು ಆತನು ಪರಿಚಯ We ಪಡಿಸ್ತಾ need to ಇದ್ದಾನೆ. realize the identity of the church. ನಾವು ಸಭೆಯ ಒಂದು ಐಡೆಂಟಿಟಿ, ಆ ಗುರುತನ್ನು ತಿಳಿದುಕೊಳ್ಳಬೇಕು. Who we are. ನಾವು ಯಾರಾಗಿದ್ದೇವೆ. And when we are not connected with Christ, ನಾವು ಕ್ರಿಸ್ತನೊಂದಿಗೆ ಜೋಡಿಸದೆ ಆಗದೇ ಇರುವಾಗ the things doesn't move properly. ಸರಿಯಾದ ರೀತಿಯಲ್ಲಿ ಕಾರ್ಯಗಳು ನಡೆಯುವುದಿಲ್ಲ. एफेसियों की किताब से हम पढ़ने के लिए जा रहे हैं. ಎಫೆಸ ಬರೆದ ಪತ್ರಿಕೆಯಿಂದ ನಾವು ಓದಲಿಕ್ಕೆ ಹೋಗ್ತಾ ಇದ್ದೇವೆ. 6 अध्याय से भरी हुई ये किताब कलीसिया के बारे में बताया जाता है. 6 ಅಧ್ಯಾಯಗಳಿಂದ ಬರೆಯಲ್ಪಟ್ಟ ಈ ಒಂದು ಪತ್ರಿಕೆಯು ಸಭೆಯ ಕುರಿತಾಗಿ ಬರೆಯಲ್ಪಟ್ಟಂತ ಒಂದು ಪತ್ರಿಕೆಯಾಗಿದೆ. कलीसिया क्या है? ಸಭೆಯು ಏನಾಗಿದೆ? कलीसिया में हम कैसे रहना है? ಸಭೆಯಲ್ಲಿ ನಾವು ಹೇಗೆ ಇರಬೇಕು? कलीसिया में कैसी कैसी शक्तियां हैं? ಸಭೆಯಲ್ಲಿ ಯಾವ ಯಾವ ರೀತಿಯ ಶಕ್ತಿಗಳಿವೆ? ये तमाम चीजों का जिक्र इस किताब में है. ಈ ಎಲ್ಲಾ ವಿಷಯಗಳನ್ನು ಒಳಗೊಂಡಂತಹ ಒಂದು ವಿಷಯ ಈ ಒಂದು आने ಪತ್ರಿಕೆಯಲ್ಲಿ वाले ಇದೆ. दिनों में इस किताब से एक सीरीज के तौर पर आपके सामने पढ़ाने और सिखाने के लिए मैं जा रहा हूं. ಬರುವ ದಿನಗಳಲ್ಲಿ ಈ ಒಂದು ಪತ್ರಿಕೆಯಿಂದ ಒಂದು ಸಿರೀಸ್ ಆಗಿ ನಾನು ನಿಮಗೆ ಕಲಿಸಲಿಕ್ಕೆ ಹೋಗ್ತಾ ಇದ್ದೇನೆ. 9 विषय इस किताब में है ऐसे लगता है मुझे. ನನಗನಿಸುತ್ತದೆ ಈ ಒಂದು ಪುಸ್ತಕದಲ್ಲಿ 9 ವಿಷಯಗಳಿವೆ ಎಂಬುದಾಗಿ. पहली बात जो है हिस्ट्री ऑफ द चर्च कब शुरू हो गई और कब खत्म होने वाली है, इसके बारे में बताया गया है. ಮೊದಲನೇದಾಗಿ ಸಭೆಯ ಒಂದು ಇತಿಹಾಸವು ಇಲ್ಲಿ ನಾವು ನೋಡುತ್ತೇವೆ. ಸಭೆ ಹೇಗೆ ಆರಂಭದಲ್ಲಿ ಪ್ರಾರಂಭವಾಯಿತು ಎಂಬುದಾಗಿ, कब का शुरू हो गई और कब खत्म होने के लिए जा रही है. ಅದು ಯಾವಾಗ ಪ್ರಾರಂಭವಾಯಿತು ಮತ್ತು ಯಾವಾಗ ಮುಕ್ತಾಯ ಆಗಲಿಕ್ಕೆ ಹೋಗ್ತಾ ಇದೆ. दुनिया को पैदा करने से पहले ही खुदा ने कलीसिया को बनाया, ऐसे हम पढ़ते हैं. ನಾವು ಈ ರೀತಿಯಾಗಿ ಓದುತ್ತೇವೆ. ದೇವರು ಲೋಕವನ್ನು ಉಂಟು ಮಾಡೋದಕ್ಕಿಂತ ಮುಂಚೆ ಸಭೆಯನ್ನು ದೇವರು ಉಂಟು ಮಾಡಿದ. और दुनिया का खातिमा होने के बाद भी कलीसिया का वजूद रहेगा. इस सच्चाई को कलीसिया में आए हुए लोग हम तमाम को समझना बहुत जरूरी है. ಆದರೆ ನೀವು ತಿಳಿದುಕೊಳ್ಳಬೇಕು, ಕೊನೆಯ ದಿನವಸ್ತುಗಳಲ್ಲಿ ಇದ್ದಾಗಿ ಕೂಡ ನಮ್ಮ ಸಭೆ ಇರುವಂತದ್ದಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. और तीसरी बात जो है पावर ऑफ द चर्च, कलीसिया की शक्ति के बारे में बताया जा रहा है. ಮೂರನೇ ಒಂದು ವಿಷಯ ಸಭೆಯ ಒಂದು ಶಕ್ತಿಯ ಕುರಿತಾಗಿ ಹೇಳಲ್ಪಡ್ತಾ ಇದೆ. ये दूसरी बात है जो कलीसिया की शक्ति के बारे में बताया जा रहा है. ಇದು ಒಂದು ಎರಡನೇ ಒಂದು ವಿಷಯವಾಗಿದೆ. ಸಭೆಯ ಒಂದು ಶಕ್ತಿ ಕುರಿತಾಗಿ ಹೇಳಲ್ಪಡ್ತಾ ಇದೆ. कलीसिया खाली कलीसिया नहीं है. ಸಭೆಯು ಅದು ಖಾಲಿಯಾಗಿರುವಂತದ್ದಲ್ಲ. ये परमेश्वर की शक्ति से भरी है. ಇದು ದೇವರ ಒಂದು ಶಕ್ತಿಯಿಂದ ತುಂಬಲ್ಪಟ್ಟಿದೆ. आप परमेश्वर की शक्ति से भरे हुए व्यक्ति हैं. ನೀವು ದೇವರ ಶಕ್ತಿಯಿಂದ ತುಂಬಲ್ಪಟ್ಟ उस ವ್ಯಕ್ತಿಗಳಾಗಿದ್ದೀರಿ. शक्ति के बारे में आज हम बात करने के लिए जा रहे ಆ हैं. ಶಕ್ತಿಯ ಕುರಿತಾಗಿ ನಾವು ಇವತ್ತು ಮಾತನಾಡಲಿಕ್ಕೆ ಹೋಗ್ತಾ ಇದ್ದೇವೆ. ऐसे बहुत सारी चीजें इस किताब में कलीसिया के सिलसिले में बताई गई हैं, लेकिन आने वाले दिनों में इसके बारे में बड़ी तफसील से सीरीज के तौर पर आपके सामने में क्लास के तौर पर पेश करने की कोशिश करने के लिए जा रहा ಈ हूं. ರೀತಿಯಾಗಿ ಸಭೆಯ ಕುರಿತಾಗಿ ಅನೇಕ ವಿಷಯಗಳು ಇದರಲ್ಲಿ ಬರೆಯಲ್ಪಟ್ಟಿದೆ. ಬರುವ ದಿನಗಳಲ್ಲಿ ಸಿರೀಸ್ ಆಗಿ ನಿಮಗೆ ನಾನು ಕಲಿಸಲಿಕ್ಕೆ ಹೋಗ್ತಾ ಇದ್ದೇನೆ. कलीसिया की शक्ति के बारे में हमें समझना बहुत जरूरी है. ಸಭೆಯ ಒಂದು ಶಕ್ತಿ ಕುರಿತಾಗಿ ನಾವು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. पहले अध्याय के 15वें वचन से लेकर 23वें वचन तक हम देखने के लिए जा रहे हैं. 1ನೇ ಅಧ್ಯಾಯದ 15ನೇ ವಚನದಿಂದ 23ನೇ ವಚನದವರೆಗೆ we are going to look from the book of Ephesians chapter 1 verse 15 to 23. ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಿಂದ 23ನೇ ವಚನದವರೆಗೆ ನಾವು ನೋಡಿಕೊಳ್ಳಲಿಕ್ಕೆ ಹೋಗ್ತಾ 4 ಇದ್ದೇವೆ. बातें मैं आज बताने के लिए जा रहा हूं. ಇವತ್ತು ನಾನು ನಿಮಗೆ 4 ವಿಷಯಗಳನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. प्रार्थना के विषय में यहाँ चंद बातें पौल लिखी हैं. ಪೌಲನು ಇಲ್ಲಿ ಪ್ರಾರ್ಥನೆ ಕುರಿತಾಗಿ ಕೆಲವು ಮಾತುಗಳನ್ನು ಬರೆದಿದ್ದಾನೆ. माफ करना, प्रार्थना ही किए हैं वो. ಕ್ಷಮಿಸಬೇಕ್ರಿ, ಅವರು
ಪ್ರಾರ್ಥನೆ ಮಾಡಿದ್ದಾರೆ. पौल की 2 प्रार्थना इस किताब में है. ಈ ಒಂದು ಪುಸ್ತಕದಲ್ಲಿ ಪೌಲನ 2 ಪ್ರಾರ್ಥನೆಗಳಿವೆ. ये पहली प्रार्थना है. ಇದು ಮೊದಲನೇ ಒಂದು ಪ್ರಾರ್ಥನೆ. इस प्रार्थना में एक सच्चाई को पेश कर रहे हैं. ಈ ಒಂದು ಪ್ರಾರ್ಥನೆಯಲ್ಲಿ ಒಂದು ಸತ್ಯವನ್ನು ಅವರು ಪ್ರಕಟಿಸ್ತಾ ಇದ್ದಾರೆ. वो ये है कि कलीसिया जो खुदा की कलीसिया है, उस खुदा की कलीसिया में खुदा की शक्ति मौजूद है. ಯಾವ ಸಭೆಯು ದೇವರದಾಗಿದೆಯೋ ಆ ಒಂದು ಸಭೆಯಲ್ಲಿ ದೇವರ ಶಕ್ತಿ ಇರುವಂತದ್ದಾಗಿದೆ. हम खुदा के कलीसिया में खुदा की शक्ति है. ದೇವರ ಒಂದು ಸಭೆಯಲ್ಲಿ ದೇವರ ಒಂದು ಶಕ್ತಿ ಇದೆ. 15वें वचन से 23वें वचन तक इस सच्चाई को हम सीख सकते हैं. 15ನೇ ವಚನದಿಂದ 23ನೇ ವಚನದವರೆಗೆ ಈ ಒಂದು ಸತ್ಯವನ್ನು ನಾವು ಕಲಿಯಬಹುದು. जैसे मैंने बताया 4 बातें यहाँ बताई गई हैं. ನಾನು ಈಗಾಗಲೇ ಹೇಳಿದ ಹಾಗೆ 4 ವಿಷಯಗಳಲ್ಲಿ ಹೇಳಲ್ಪಟ್ಟಿವೆ. Praising for the life of the believers who have accepted the Lord Jesus Christ, यीशु मसीह को कबूल किए हुए विश्वासियों के लिए उनके लिए खुद शुक्रगुजारी कर रहा है. ಯಾರು ಕರ್ತನಾದ ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿಕೊಂಡಿದ್ದಾರೋ ಅವರಿಗಾಗಿ ಒಂದು ಸ್ತೋತ್ರ ಹೇಳುವಂತ ಪ್ರಾರ್ಥನೆ ಆಗಿದೆ. So that is a praising prayer. ಅದು ಒಂದು ಸ್ತೋತ್ರ ಹೇಳುವಂತ ಒಂದು ಪ್ರಾರ್ಥನೆ. 15वें और 16वें वचन में praising कर रहा है. 15 ಮತ್ತು 16ನೇ ವಚನದಲ್ಲಿ ನೋಡುವಾಗ ಆತನು ಸ್ತುತಿಸ್ತಾ ಇದ್ದಾನೆ, ಸ್ತೋತ್ರ ಹೇಳ್ತಾ ಇದ್ದಾನೆ. हमारी जिंदगी में परमेश्वर जो कुछ काम किया है उसके लिए धन्यवाद अदा करना है. ನಮ್ಮ ಜೀವಿತದಲ್ಲಿ ದೇವರು ಏನೆಲ್ಲ ಮಾಡಿದ್ದಾನಲ್ಲ ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. जो सामर्थ वो दिया है, ಯಾವ ಸಾಮರ್ಥ್ಯವನ್ನು ಆತನು ಕೊಟ್ಟಿದ್ದಾನೋ, जो आशीषें हमारे जिंदगी में दिया है, ನಮ್ಮ ಜೀವಿತದಲ್ಲಿ ಯಾವ ಆಶೀರ್ವಾದವನ್ನು ಕೊಟ್ಟಿದ್ದಾನೋ ಅದಕ್ಕಾಗಿ माँ बाप, भाई बहन, बच्चे, बीवियां, पति, ये सब दिया है. ತಂದೆ ತಾಯಿ ಮಕ್ಕಳು ಗಂಡ ಹೆಂಡತಿ ಇವರೆಲ್ಲರನ್ನು ಕೊಟ್ಟಿದ್ದಾನೆ. हर वक्त उनके लिए हम धन्यवाद अदा करना है. ಎಲ್ಲ ಸಮಯಗಳಲ್ಲಿ ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ भजन ಹೇಳಬೇಕು. संगीता 34 में हम पढ़ते हैं, ಕೀರ್ತನೆಗಳು 34ರಲ್ಲಿ ಓದುತ್ತೇವೆ. जब हम भजन परमेश्वर का धन्यवाद अदा करने वाले हो जाएंगे, ನಾವು ಯಾವಾಗ ದೇವರಿಗೆ ಸ್ತೋತ್ರ ಹೇಳುವವರಾಗುತ್ತೇವೆಯೋ बाइबल में बताती है हमारे अंदर की आत्मा मोटी होती जाती है, ताजी होती जाती है, हम मजबूत होते जाते ಬೈಬಲ್ ಈ हैं. ರೀತಿಯಾಗಿ ಹೇಳುತ್ತದೆ, ನಮ್ಮ ಒಳಗಡೆ ಇರುವ ಆತ್ಮವು ಅದು ಹಿಗ್ಗುವಂತದ್ದಾಗಿದೆ, ಗಟ್ಟಿಯಾಗುತ್ತದೆ, ಅದು ಉಬ್ಬುತ್ತದೆ. इसलिए जो कुछ परमेश्वर दिया है, ಅದಕ್ಕಾಗಿ ದೇವರು ಏನೆಲ್ಲ ಕೊಟ್ಟಿದ್ದಾನೆ प्रार्थना करने से पहले, ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ दो 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 ये कहने से पहले, ಕೊಡ್ರಿ 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 ಅನ್ನೋದಕ್ಕಿಂತ ಮುಂಚೆ उससे पहले परमेश्वर का हम धन्यवाद अदा करना चाहिए. ಅದಕ್ಕಿಂತಲೂ ಮೊದಲು ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. मेरे परिवार के लिए धन्यवाद, ನನ್ನ ಕುಟುಂಬಕ್ಕಾಗಿ ಸ್ತೋತ್ರ, मेरी नौकरी के लिए ನನ್ನ धन्यवाद, ನೌಕರಿಗಾಗಿ ಸ್ತೋತ್ರ, मेरी कलीसिया के लिए ನನ್ನ धन्यवाद, ಸಭೆಗಾಗಿ ಸ್ತೋತ್ರ, मेरी सेहत के लिए ನನ್ನ धन्यवाद, ಆರೋಗ್ಯಕ್ಕಾಗಿ ಸ್ತೋತ್ರ, रहने के लिए घर दिया है इसके लिए धन्यवाद. ವಾಸಿಸುವುದಕ್ಕಾಗಿ ಮನೆ ಕೊಟ್ಟಿದ್ದೆ ಅದಕ್ಕಾಗಿ ಸ್ತೋತ್ರ. तमाम चीजों के लिए हम धन्यवाद करना है. ಎಲ್ಲ ಸಂಗತಿಗಳಿಗಾಗಿ ನಾವು ಸ್ತೋತ್ರ ಹೇಳಬೇಕು. जब कभी हमारी प्रार्थना शुरू हो जाती है, ಯಾವಾಗಲೇ ನಮ್ಮ ಪ್ರಾರ್ಥನೆ ಪ್ರಾರಂಭವಾಗುತ್ತದೆ ये बात हमारे मन में प्यारो रखना बहुत जरूरी है. ಬೇರೆ ಈ ಒಂದು ವಿಷಯ ನಮ್ಮ ಮನಸ್ಸಲ್ಲಿ ನಾವು ಯಾವಾಗ ಇಟ್ಟುಕೊಳ್ಳಬೇಕು. प्रार्थना 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 जब हम कहते हैं, ಪ್ರಾರ್ಥನೆ 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 ಯಾವಾಗ ಅನ್ನುತ್ತೇವೆಯೋ उस वक्त हमें ये ख्याल आता है कि देना लेना है लेना है लेना है. ನಾವು ಪಡೆದುಕೊಳ್ಳಬೇಕು 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 ಅನಿಸುತ್ತದೆ. ये बात नहीं है. ಈ ಒಂದು ವಿಷಯವಲ್ಲ. 15वें वचन को अगर आप पढ़ेंगे, 15ನೇ ವಚನ ಓದಿದರೆ 2 चीजों के लिए शुक्रिया अदा कर रहा है. 2 ವಿಷಯಗಳಿಗಾಗಿ ಆತನು ಸ್ತೋತ್ರ ಮಾಡ್ತಾ ಇದ್ದಾನೆ. खुदा, उनको तूने बचाया है, इसके लिए मैं तेरा धन्यवाद करना चाहता हूँ. ಓ ದೇವರೇ, ನೀನು ಅವರನ್ನು ರಕ್ಷಿಸಿದ್ದಕ್ಕಾಗಿ ನನಗೆ ಸ್ತೋತ್ರ ಹೇಳುತ್ತೇನೆ. उनके विश्वास के लिए धन्यवाद कर रहा है, ಅವರ ನಂಬಿಕೆಗಾಗಿ ಸ್ತೋತ್ರ ಹೇಳ್ತಾ ಇದ್ದಾನೆ, उनके प्रेम के लिए धन्यवाद कर रहा है. ಮತ್ತು ಅವರ ಪ್ರೀತಿಗಾಗಿ ಸ್ತೋತ್ರ ಹೇಳ್ತಾ जब ಇದ್ದಾನೆ. एक व्यक्ति यीशु मसीह को कबूल कर लेता है, ಯಾವಾಗ ಒಬ್ಬ ವ್ಯಕ್ತಿ ಯೇಸುವನ್ನು ಅಂಗೀಕಾರ ಮಾಡಿಕೊಳ್ತಾನೋ 2 सुतूनों पर 2 पिल्लर पर खड़ा हो जाता है. ಆತನು 2 ಸ್ತಂಭಗಳ ಮೇಲೆ ನಿಂತುಕೊಳ್ತಾನೆ. एक पिल्लर जो है फेथ है, ಒಂದು ಸ್ತಂಭವು ನಂಬಿಕೆಯಾಗಿದೆ, दूसरा जो है प्रेम है. ಎರಡನೇ ಒಂದು ಸ್ತಂಭ ಪ್ರೀತಿಯಾಗಿದೆ. ये दोनों हमें होना चाहिए. ಈ ಎರಡೂ ನಮ್ಮ ಬೆಳಗ್ಗೆ चंद लोगों को प्रीति प्रेम रहता है लेकिन विश्वास नहीं रहता. ಆದ್ರೆ ಕೆಲವು ಜನರಿಗೆ ಪ್ರೀತಿ ಇರುತ್ತದೆ, ನಂಬಿಕೆ ಇರುವುದಿಲ್ಲ. सो दोनों की जरूरत है हमें. ನಮಗೆ ಎರಡೂ ಬೇಕಾಗಿದೆ. क्या है उसका मतलब? ಏನು ಅದರ चंद ಅರ್ಥ? लोग परमेश्वर पर बहुत विश्वास करते हैं, ಕೆಲವು ಜನರು ದೇವರ ಮೇಲೆ ಬಹಳಷ್ಟು ನಂಬಿಕೆ लेकिन दूसरों ಇಡ್ತಾರೆ, के साथ प्यार और मोहब्बत अच्छे रिश्ते से नहीं रखते. ಆದ್ರೆ ಪರಸ್ಪರ ಒಬ್ಬರಿಗೊಬ್ಬರಿಗೂ ಪ್ರೀತಿ ಇಟ್ಟುಕೊಳ್ಳುವುದಿಲ್ಲ. विश्वास बहुत है, ನಂಬಿಕೆ ಬಹಳ ಇದೆ, प्रार्थना बहुत है, ಪ್ರಾರ್ಥನೆ ಬಹಳವಿದೆ, परमेश्वर पर आस बड़ी है, ದೇವರ ಮೇಲೆ ಬಹಳಷ್ಟು ನಂಬಿಕೆ लेकिन ವಿಶ್ವಾಸವಿದೆ. दूसरों के साथ प्यार और मोहब्बत नहीं रहती. ಆದ್ರೆ ಬೇರೆಯವರೊಂದಿಗೆ ಪ್ರೀತಿ ವಾತ್ಸಲ್ಯ ಇಲ್ಲ. और दूसरी बात जो है, ಮತ್ತು ಎರಡನೇ ಒಂದು चंद ಕಾರ್ಯ, लोग बहुत अच्छे रहते हैं, ಕೆಲವು ಜನರು ಬಹಳ ಒಳ್ಳೆಯವರಾಗಿರ್ತಾರೆ, प्यार और मोहब्बत करने वाले, लेने देने वाले होते हैं, ಪ್ರೀತಿ ಮಾಡುವವರು, ಕೊಡೋದು ತೆಗೆದುಕೊಳ್ಳುವುದು, लेकिन परमेश्वर पर विश्वास नहीं रहता. ಆದ್ರೆ ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ. प्रार्थना नहीं है, ಪ್ರಾರ್ಥನೆ ಇಲ್ಲ, बाइबल नहीं है, ಬೈಬಲ್ ಇರುವುದಿಲ್ಲ, चर्च नहीं है, ಚರ್ಚ್ ಇಲ್ಲ, ये तमाम चीजें नहीं होती. ಈ ಎಲ್ಲಾ ಕಾರ್ಯಗಳು
ಸ್ತಂಭಗಳು ಇರುವುದಿಲ್ಲ. लेकिन एक व्यक्ति जब विश्वासी बन जाता है, ಆದ್ರೆ ಒಬ್ಬ ವ್ಯಕ್ತಿ ವಿಶ್ವಾಸಿ ಆದಾಗ उसके दो पिलर हो जाते हैं. ಅವನಿಗೆ ಎರಡು ಸ್ತಂಭಗಳು ಇರುತ್ತವೆ. पहला पिलर का नाम क्या है मालूम क्या? ಮೊದಲನೇ ಸ್ತಂಭದ ಹೆಸರೇನು ಗೊತ್ತಾ? यीशु मसीह पर पक्का विश्वास हो जाता है. ಯೇಸುವಿನ ಮೇಲೆ ಪೂರ್ಣವಾದ ನಂಬಿಕೆ ಅವನಿಗೆ ಇರುತ್ತದೆ. दूसरा होता है क्या मालूम क्या? ಎರಡನೇದು ಯಾವುದು ಇರುತ್ತದೆ ಗೊತ್ತಾ? अपने दुश्मनों को भी प्यार किए जैसी प्यार और मोहब्बत से भर जाता है वो. ಮತ್ತು ತನ್ನ ಬೈರಿಗಳನ್ನು ಪ್ರೀತಿಸುವಂತ ಪ್ರೀತಿಯಿಂದ ತುಂಬಲ್ಪಡುತ್ತಾನೆ. ये दोनों चीजों के लिए हम परमेश्वर का धन्यवाद देना चाहिए. ಈ ಎರಡು ಕಾರ್ಯಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಹೇಳುವವರಾಗಿರಬೇಕು. 16वें वचन को पढ़ेंगे तो ये दो चीजों के बारे में पौल वो बता रहे हैं. 15 ಮತ್ತು 16ನೇ ವಚನ ನೀವು ಓದುವುದಾದರೆ ಪೌಲನು ಈ ಒಂದು ವಿಷಯಗಳನ್ನು ಹೇಳ್ತಾ ಇದ್ದಾನೆ. Praising for the life of the believers. ವಿಶ್ವಾಸಿಯ ಜೀವಿತಕ್ಕಾಗಿ ಆತನು ಸ್ತೋತ್ರ ಹೇಳ್ತಾ ಇದ್ದಾನೆ. दूसरी बात जो है, ಎರಡನೇದು, he is praying for the enlightenment of the believers. ಮತ್ತು ಜನರ ಆ ಒಂದು ವಿಶ್ವಾಸಿಗಳ ಒಂದು ಪ್ರೀತಿಗಾಗಿ ಆತನು ಸ್ತೋತ್ರ ಹೇಳ್ತಾ ಇದ್ದಾನೆ. He is praying for the enlightenment of the believers. ವಿಶ್ವಾಸಿಗಳ ಆ ಒಂದು ಒಳ್ಳೆಯ ಜೀವಿತಕ್ಕಾಗಿ ಸ್ತೋತ್ರ ಹೇಳ್ತಾ ಇದ್ದಾನೆ. He is praying that their eyes may be enlightened. ಅವರ ಒಂದು ಕಣ್ಣುಗಳು ತೆರೆಯಲ್ಪಡಲಿ ಎಂಬುದಾಗಿ ಆತನು ಸ್ತೋತ್ರ ಹೇಳ್ತಾ ಇದ್ದಾನೆ. So what he is praying for? What he is praying for? ಯಾವುದಕ್ಕಾಗಿ ಏನೆಂದು ಪ್ರಾರ್ಥನೆ ಮಾಡ್ತಾ He ಇದ್ದಾನೆ? is praying that their eyes may be enlightened and their eyes may be opened. ಅವರ ಕಣ್ಣುಗಳು ತೆರೆಯಲ್ಪಡಲಿ ಎಂಬುದಕ್ಕಾಗಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. So he is praying three things. He is praying here. ಇಲ್ಲಿ ಮೂರು ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. Read 17, 18, 19 verses. He is praying for the enlightenment of the believers. 17, 18, 19ನೇ ವಚನದಲ್ಲಿ ನೀವು ಓದುವುದಾದರೆ ಒಂದು ವಿಶ್ವಾಸಿಗಳ ಮನೋನೇತ್ರಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. He is asking, Lord, open their eyes. ಓ ದೇವರೇ, ಅವರ ಕಣ್ಣುಗಳನ್ನು ನೀನು ತೆರೆ. Oh Lord, open their hearts. ಓ ದೇವರೇ, ನೀನು ಅವರ ಹೃದಯಗಳನ್ನು ನೀನು ತೆರೆ. बहुत सारे लोग यीशु मसीह को कबूल करके यीशु मसीह के रास्ते पर आ जाते हैं, ಬಹಳಷ್ಟು ಜನರು ಯೇಸು ಸ್ವಾಮಿಯನ್ನು ಅಂಗೀಕರಿಸಿ ಯೇಸುವಿನ ಮಾರ್ಗದಲ್ಲಿ ಬರ್ತಾರೆ. लेकिन बहुत नजदीकी संबंध यीशु मसीह के साथ नहीं रहता. ಆದ್ರೆ ಯೇಸುವಿನೊಂದಿಗೆ ಬಹಳ ಹತ್ತಿರವಾದ ಸಂಬಂಧವನ್ನು ಇಟ್ಟುಕೊಳ್ಳುವುದಿಲ್ಲ. 17वें, 18वें और 19वें वचन में पौल उनके लिए ये प्रार्थना कर रहे हैं, खुदा उनके अंदरूनी नजरों को खोल दे ताकि सच्चाई को अच्छी तरीके से देखने वाले व्यक्ति वो बन जाएं. 17, 18, 19ನೇ ವಚನದಲ್ಲಿ ಪೌಲನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ಅವರ ಮನೋನೇತ್ರಗಳನ್ನು ಬೆಳಗಿಸು, ಒಳ್ಳೆಯ ಒಂದು ರೀತಿಯಿಂದ ನಿನ್ನನ್ನು ಕಂಡುಕೊಳ್ಳುವುದಕ್ಕಾಗಿ ಅವರಿಗೆ ಸಹಾಯವಾಗಲಿ ಎಂಬುದಾಗಿ. बहुत सारे लोग यीशु मसीह के पास आ जाते हैं, ಬಹಳಷ್ಟು ಜನರು ಯೇಸುವಿನ ಬಳಿಗೆ ಬರ್ತಾರೆ, लेकिन उनकी जिंदगी सरसरी हो जाती है, ಆದ್ರೆ ಅವರ ಜೀವಿತ ಮೇಲೆ ಅಷ್ಟೇ ಇರುತ್ತದೆ. ऊपरी ऊपरी रह जाती है, ಅದು ಮೇಲಕ್ಕೆ ಹೆಸರಿಗಾಗಿ ಮಾತ್ರ ಇರುತ್ತದೆ, अंदर नहीं जाती, ಒಳಗಡೆ ಹೋಗುವುದಿಲ್ಲ, गहराई नहीं होती. ಆಳವಾಗಿ ಅವರು ಇಳಿಯುವುದೇ ಇಲ್ಲ. इसलिए जब परेशानी दुख दर्द आ जाते हैं, ಅದಕ್ಕಾಗಿ ಯಾವಾಗ ಸಮಸ್ಯೆ ಕಷ್ಟಗಳು ಬರುತ್ತವೆಯೋ वो गिर जाते हैं. ಅವರು ಬಿದ್ದು ಹೋಗುತ್ತಾರೆ. इसीलिए पौल उनके लिए प्रार्थना कर रहे हैं, ಅದಕ್ಕಾಗಿ ಪೌಲನು ಅವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ऐ खुदा उनकी नजरें खोल दे. ಓ ದೇವರೇ, ನೀನು ಅವರ ನೇತ್ರಗಳನ್ನು ಬೆಳಗಿಸು. हमारी प्रार्थना हमारे लिए यही होना चाहिए. ನಮ್ಮ ಪ್ರಾರ್ಥನೆ ನಮಗೋಸ್ಕರ ಇದೇ ಆಗಿರಬೇಕು. ऐ खुदा हमारी नजरें खोल दे. ಓ ದೇವರೇ, ನಮ್ಮ ಕಣ್ಣುಗಳನ್ನು ನೇತ್ರಗಳನ್ನು ತೆರೆಗೆ. मैं गहराई से चले जाऊं ನಾನು ಆಳವಾಗಿ ಹೋಗಬೇಕು, ताकि मजबूती से मैं ठहरने वाला हो जाऊं. ಯಾಕೆಂತ ಹೇಳಿದ್ರೆ ಬಲವಾಗಿ ಗಟ್ಟಿಯಾಗಿ ನಾನು ನಿಂತುಕೊಳ್ಳಬೇಕು. पथरीली जमीन पर गिरे हुए दाने के बारे में पिछले हफ्ते पास्टर संजय के जरिए से आपने सुना होगा कि जब सूरज निकलने के बाद जड़ न रहने की वजह से वो दाने जो पथरीली जमीन पर गिरे हुए थे उजड़ गए और बर्बाद हो गए. ಬಂಡೆ ಕಲ್ಲಿನ ಮೇಲೆ ಬಿದ್ದಂತಹ ಬೀಜದ ವಿಷಯದ ಬಗ್ಗೆ ಸಂದೇಶ ಹೋದವಾರ ಪಾಸ್ಟರ್ ಸಂಜಯ್ ಅವರು ಹೇಳಿದನ್ನು ಕೇಳಿರಬಹುದು. ಬಂಡೆ ಕಲ್ಲಿನ ಮೇಲೆ ಬಿದ್ದಂತಹ ಆ ಒಂದು ಬೀಜಗಳು ಸ್ವಲ್ಪವಾಗಿ ಬಂದು ನಂತರ ಬಿಸಿಲು ಬಂದ ನಂತರ ಒಣಗಿ ಹೋಗಿಬಿಟ್ಟವು. बहुत सारे विश्वासी वैसे हैं, ಬಹಳಷ್ಟು ವಿಶ್ವಾಸಿಗಳು ಹಾಗೆ ಇದ್ದಾರೆ. यीशु मसीह के पास आए हैं, ಯೇಸುವಿನ ಬಳಿಗೆ ಬರುತ್ತಾರೆ, बाइबल पढ़ते हैं, ಬೈಬಲ್ ಓದುತ್ತಾರೆ, लेकिन जिंदगी मजबूत नहीं है. ಆದರೆ ಜೀವಿತವು ಗಟ್ಟಿಯಾಗಿರುವುದಿಲ್ಲ. सूरज निकल कर आ गया, ಸೂರ್ಯನು ಉದಯಿಸಿ ಬರುವಾಗ, धूप चढ़ने लगी, ಬಿಸಿಲು ಏರಿ ಬರುವಾಗ, जल गर्मी आने लगी, ಯಾವಾಗ ಬಿಸಿಲು ಬರುತ್ತದೆ, गर्मी की वजह से जीने के बजाय मरना शुरू हो गए. वो ಆ ಬಿಸಿಲಿನ ದಶೆಯಿಂದ ಜೀವಿಸುವುದು ಬಿಟ್ಟು ಅವರು ಸಾಯಲಿಕ್ಕೆ ಪ್ರಾರಂಭ ಮಾಡ್ತಾರೆ. क्यों? जड़ नहीं थी उनके जिंदगी में. ಯಾಕಂತ ಹೇಳಿದ್ರೆ ಅವರ ಜೀವಿತದಲ್ಲಿ ಬೇರುಗಳಿಲ್ಲ. 17वें, 18वें, 19वें वचन में ये प्रार्थना जो पौल उन विश्वासियों के लिए कर रहे हैं, यही प्रार्थना कर रहे हैं, आए खुदा उनकी नजरें खोल दे ताकि चंद चीजें अच्छी तरीके से देखने वाले हो जाएं. 17, 18, 19ನೇ ವಚನದಲ್ಲಿ
ಕೊರಿಂಥದಲ್ಲಿ ಪೌಲನು ಇದೇ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ನೀನು ಅವರ ಮನೋನೇತ್ರಗಳನ್ನು ಬೆಳಗಿಸು, ಯಾಕಂತ ಹೇಳಿದ್ರೆ ಅವರು ಒಳ್ಳೆಯ ರೀತಿಯಿಂದ ಎಲ್ಲವನ್ನು ಕಾಣಬೇಕು, ನೋಡಬೇಕೆಂಬುದಾಗಿ. I want Lord they should know God very closely. खुदा को बहुत ही करीबी से जानने वाले हो जाएं. ದೇವರೇ ಅವರು ನಿನ್ನನ್ನು ಬಹಳ ಒಳ್ಳೆಯ ರೀತಿಯಿಂದ ಕಂಡುಕೊಳ್ಳಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. नजदीकी से देखने वाले हो जाएं. ಹತ್ತಿರದಿಂದ ಅವರು ನಿನ್ನನ್ನು ನೋಡಬೇಕು, करीबी से देखने वाले हो जाएं. ಬಹಳ ಸಮೀಪದಿಂದ ನಿನ್ನನ್ನು ನೋಡಬೇಕು. सामने बैठे हुए लोगों को मैं अच्छी तरीके से देख सकता हूँ, ನನ್ನ ಸಮೀಪ ಮುಂದೆ ಕೂತಂತ ಜನರನ್ನು ಒಳ್ಳೆಯ ರೀತಿಯಿಂದ पीछे ನೋಡ್ತೇನೆ. के लोगों को अच्छी तरीके से देख नहीं सकता मैं. ಹಿಂದೆ ಕುಳಿತಿರುವ ಜನರನ್ನು ಸರಿಯಾಗಿ ನೋಡಲಿಕ್ಕೆ ಆಗುವುದಿಲ್ಲ. आपको बेहतरीन तरीके से पहचान सकता हूँ, ನಾನು ನಿಮ್ಮನ್ನು ಬಹಳ ಒಳ್ಳೆಯ ರೀತಿಯಿಂದ ನಾನು पिछले ಗುರುತಿಸುತ್ತೇನೆ. लोगों को पहचान नहीं सकता मैं. ಹಿಂದಿನ ಜನರನ್ನು ಗುರುತಿಸಲಿಕ್ಕೆ इसकी ಆಗುವುದಿಲ್ಲ. वजह क्या है मालूम क्या? ಇದಕ್ಕೆ ಕಾರಣವೇನು ये ಗೊತ್ತಾ? नजदीक है वो दूर है. ಇವರು ಹತ್ತಿರವಿದ್ದಾರೆ, ಅವರು ದೂರ ಇದ್ದಾರೆ. जितना नजदीक हम आएंगे, ನಾವು ಎಷ್ಟು ಹತ್ತಿರ ಬರುತ್ತೇವೆ, जितना करीब हम आएंगे, ನಾವು ಎಷ್ಟು ಸಮೀಪ ಬರುತ್ತೇವೆ, उतना बेहतर खुदा को जानने वाले हो जाएंगे. ಅಷ್ಟು ಒಳ್ಳೆಯ ರೀತಿಯಿಂದ ನಾವು ದೇವರನ್ನ ತಿಳಿದುಕೊಳ್ತೇವೆ. इसलिए याकूब कह रहे हैं, ಅದಕ್ಕಾಗಿ ಯಾಕೋಬನು ಹೇಳ್ತಾನೆ, खुदा कह रहा है, ದೇವರು ಹೇಳ್ತಾ ಇದ್ದಾನೆ, आप मेरे करीब अगर आ जाएंगे, ನೀವು ನನ್ನ ಸಮೀಪಕ್ಕೆ ಬರುವುದಾದರೆ मैं आपके करीब आने वाला हो ನಾನು ನಿಮ್ಮ जाऊंगा. ಸಮೀಪಕ್ಕೆ ಬರುತ್ತೇನೆ. खुदा के करीब आने वाले हो ನಾವು जाओ. ದೇವರಿಗೆ ಹತ್ತಿರವಾಗಿ ಬರಬೇಕು. मत्ती सुसमाचार 11वां अध्याय के 29वें वचन में हम पढ़ते हैं, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 29ನೇ ವಚನದಲ್ಲಿ ಹೀಗೆ ಓದುತ್ತೇವೆ, मेहनत उठाने वालों दुख से भरे हुए लोगों तुम तमाम मेरे पास आओ, ಎಲ್ಲೇ ಕಷ್ಟ ಪಡುವವರು ಹೊರವತ್ತವರು ನೀವೆಲ್ಲರೂ ನನ್ನ ಬೆಳಗ್ಗೆ मैं ಬನ್ನಿರಿ, तुम्हें आराम दूंगा. ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. लोग समझते हैं कि यीशु मसीह के पास आने से आराम मिल जाएगा, ಜನರು ಹೀಗೆ ತಿಳಿದುಕೊಳ್ತಾರೆ, ಯೇಸುಸ್ವಾಮಿ ಬೆಳಗ್ಗೆ ಬಂದ್ರೆ ನನಗೆ ಆರಾಮ ಸಿಗುತ್ತದೆ. लेकिन उसमें सच्चाई नहीं है. ಆದ್ರೆ ಅದರಲ್ಲಿ ಒಂದು ಸತ್ಯವಿಲ್ಲ. उसके बाद बताया जा रहा है, ಅದಾದ್ಮೇಲೆ ಹೇಳಲ್ಪಡ್ತಾ मेरे ಇದೆ, पास आओ, ನನ್ನ ಬೆಳಗ್ಗೆ ನೀವು ಬನ್ರಿ, मेरा जुआ अपने कंधे पर ले लो, ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳ್ರಿ, मेरे साथ चलने वाले हो जाओ, ನನ್ನೊಟ್ಟಿಗೆ ನೀವು ನಡೆಯಿರಿ, मेरी बातों को सुनने वाले हो जाओ, ನನ್ನ ಒಂದು ಮಾತುಗಳನ್ನು सुनी ಕೇಳುವರಾಗಿರ್ರಿ, हुई चीजों को समझने वाले हो जाओ, सुनी हुई चीजों को समझने वाले हो ಕೇಳಿರುವ जाओ, ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳ್ರಿ, समझी हुई चीजों से सुधरने वाले हो जाओ. ಅರ್ಥ ಮಾಡಿಕೊಂಡ ವಿಷಯಗಳನ್ನು ये ಸುಧಾರಿಸಿಕೊಳ್ಳ್ರಿ. तमाम चीजें होने के बाद ಈ ಎಲ್ಲಾ ಕಾರ್ಯಗಳಾದ ಮೇಲೆ उसके बाद बताया जा रहा है, ಅದಾದ್ಮೇಲೆ ಹೇಳಲ್ಪಡ್ತಾ जब ಇದೆ, कहीं जाकर आपकी आत्माओं को शांति मिलेगी. ಅವಾಗ ನಿಮ್ಮ ಆತ್ಮಗಳಿಗೆ ಒಂದು ಶಾಂತಿ ಸಿಗುತ್ತದೆ. शांति अगर चाहिए, ನಿಮಗೆ ಶಾಂತಿ ಬೇಕಾದರೆ, समाधान अगर चाहिए, ಸಮಾಧಾನ ಬೇಕಾದರೆ, तब्दीली अगर चाहिए, ನಿಮಗೆ ಉನ್ನತಿ ಬೇಕಾಗಿದ್ರೆ, बदलावन अगर चाहिए, ಬದಲಾವಣೆ ಬೇಕಾಗಿದ್ರೆ, यीशु मसीह के पास आइएगा, ಯೇಸುವಿನ ಬೆಳಗ್ಗೆ ಬನ್ನಿರಿ, उसका जुआ लीजिएगा ಅವರ ನೊಗವನ್ನು और ತೆಗೆದುಕೊಳ್ಳಿರಿ उसके साथ चलिएगा. ಮತ್ತು ಅವರೊಟ್ಟಿಗೆ ನಡೆಯಿರಿ. पहली बात बता रहे हैं, ಮೊದಲನೇದವರು ಹೇಳ್ತಾ you ಇದ್ದಾರೆ, should know your God closely. ನೀವು ನಿಮ್ಮ ದೇವರನ್ನು ಬಹಳ ಹತ್ತಿರದಿಂದ ಗುರುತಿಸಿಕೊಳ್ಳಬೇಕು. How we can know our God closely? ಹೇಗೆ ನಾವು ದೇವರನ್ನು ಹತ್ತಿರದಿಂದ We will ತಿಳಿದುಕೊಳ್ಳಬೇಕಾಗುತ್ತದೆ? know God through the word of God. ದೇವರ ವಾಕ್ಯದಿಂದ ನಾವು ದೇವರನ್ನು ತಿಳಿದುಕೊಳ್ಳಲಿಕ್ಕಾಗುತ್ತದೆ. We don't have to go to heaven to know God. ದೇವರನ್ನು ತಿಳಿದುಕೊಳ್ಳುವುದಕ್ಕಾಗಿ ಪರಲೋಕಕ್ಕೆ ಹೋಗೋದು ಬೇಕಾಗಿಲ್ಲ. स्वर्ग को जाने की जरूरत नहीं परमेश्वर को जानने के लिए. ದೇವರನ್ನು ತಿಳಿದುಕೊಳ್ಳುವುದಕ್ಕಾಗಿ ಸ್ವರ್ಗಕ್ಕೆ ಹೋಗೋದು ಬೇಕಾಗಿಲ್ಲ. स्वर्ग ही परमेश्वर का वचन बनकर आया है. ಸ್ವರ್ಗವೇ ದೇವರ ವಾಕ್ಯವಾಗಿ ಹೇಳಿದು ಬಂದಿದೆ. परमेश्वर के वचन को पढ़ने वाले, ದೇವರ ವಾಕ್ಯವನ್ನು ಓದುವವರಾಗಿ, परमेश्वर के वचन को ध्यान करने वाले, ದೇವರ ವಾಕ್ಯವನ್ನು ಧ್ಯಾನ ಮಾಡುವವರಾಗಿ परमेश्वर को जानने वाले हो जाएंगे. ನಾವು ದೇವರನ್ನು ತಿಳಿದುಕೊಳ್ಳುತ್ತೇವೆ. दूसरी बात ये है, ಎರಡನೇ ಒಂದು ಕಾರ್ಯ, प्रार्थना करने वाले. ಪ್ರಾರ್ಥನೆ जैसे ಮಾಡುವವರಾಗಿರಬೇಕು. प्रार्थना करते 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 उसमें आगे बढ़ते जाएंगे, ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತಾ 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 ನಾವು ಮುಂದೆ ಬರೆಯುತ್ತಾ ಹೋಗುತ್ತೇವೆ, परमेश्वर के अंदर 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 चले जाएंगे. ದೇವರ ನಾವು ಒಳಗಡೆ 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 ಹೋಗುತ್ತೇವೆ. When I say that we should know God closely, what I mean is read His word regularly and start praying continuously. ದೇವರನ್ನು ಹತ್ತಿರವಾಗಿ ತಿಳಿದುಕೊಳ್ಳ್ರಿ ಎಂಬುದಾಗಿ ಹೇಳುವುದಕ್ಕಾಗಿ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, Yes. ದೇವರ ವಾಕ್ಯವನ್ನು ಸತತವಾಗಿ ಆಳವಾಗಿ ಓದ್ರಿ, ಅದನ್ನು ತಿಳಿದುಕೊಳ್ಳ್ರಿ, Yes. ಮತ್ತು ಪ್ರಾರ್ಥನೆಯಲ್ಲಿ ಆಳವಾಗಿ ಇಳಿಯುತ್ತಾ ನೀವು ಹೋಗ್ರಿ. And when we know that, we will know God closely. ಅವಾಗ ನಾವು ದೇವರನ್ನು ಬಹಳ ಹತ್ತಿರದಿಂದ ಗುರುತಿಸಲಿಕ್ಕೆ ಆಗುತ್ತದೆ. Second thing he is saying, know your hope very clearly. आपकी उम्मीद, आपका होप, आपकी आशा बेहतरीन तरीके से समझने वाले हो जाना चाहिए. ಎರಡನೇದಾಗಿ ನಿಮ್ಮ ಒಂದು ನಿರೀಕ್ಷೆಯನ್ನು ಬಹಳ ಒಳ್ಳೆಯ ರೀತಿಯಿಂದ ತಿಳಿದುಕೊಳ್ಳಿರಿ. आने वाले दिनों में हम क्या होंगे, ಬರುವ ದಿನಗಳಲ್ಲಿ ನಾವು ಏನಾಗ್ಲಿಕ್ಕೆ ಹೋಗ್ತಾ आने ಇದ್ದೇವೆ, वाले दिनों में कहाँ रहेंगे, ಬರುವ ದಿನಗಳಲ್ಲಿ ನಾವು ಎಲ್ಲಿ ಇರುತ್ತೇವೆ, आने वाले दिनों में किसके साथ रहेंगे, ಬರುವ ದಿನಗಳಲ್ಲಿ ಯಾರೊಂದಿಗೆ ನಾವು आने ಇರುತ್ತೇವೆ, वाले दिनों में मेरी जिंदगी क्या हो जाएगी. ಬರುವ ದಿನಗಳಲ್ಲಿ ನನ್ನ ಜೀವಿತವು ಏನಾಗುತ್ತದೆ. परमेश्वर के बेटे बेटियों को ये समझना जरूरी है. ದೇವರ ಮಕ್ಕಳಿಗೆ ಇದು ತಿಳಿದುಕೊಳ್ಳೋದು ಅರ್ಥ ಬಹಳ आने वाले दिनों में ಪ್ರಮುಖವಾಗಿದೆ. होने वाले चीजों के बारे में यीशु मसीह बार बार अपने पास आए हुए
चेलों को खास करके वो बताए हैं। ವಿಶೇಷವಾಗಿ ಯೇಸು ತನ್ನ ಬಳಿಗೆ ಬರುವಂತಹ ಶಿಷ್ಯರಿಗೆ ಬರೋ ದಿನಗಳಲ್ಲಿ ಏನು ಆಗ್ಲಿಕ್ಕೆ ಹೋಗ್ತಾ ಇದೆ ಎಂಬುದಾಗಿ ವಿವರವಾಗಿ ಅವರು ಹೇಳಿದ್ದಾರೆ. हमारी जिंदगी बदल जाएगी, ನಮ್ಮ ಜೀವಿತವು ಬದಲಾವಣೆ ಆಗುತ್ತದೆ. ऐसे नहीं रहेंगे जैसे हम हैं। ನಾವು ಹೀಗೆ ಹೇಗಿದ್ದೇವೆ ಹಾಗೆ ನಾವು ಇರುವುದಿಲ್ಲ. जब हमारे आने वाली उम्मीद के बारे में सही जानकारी मुझे और आपको मिल जाती है, ಬರುವ ದಿನದ ಒಂದು ನಿರೀಕ್ಷೆ ಬಗ್ಗೆ ಒಳ್ಳೆಯ ರೀತಿಯಿಂದ ನಮಗೆ ನಿಮಗೆ ಯಾವಾಗ ಗೊತ್ತಾಗುತ್ತದೆಯೋ कॉन्फिडेंटली जीने वाले हो जाते ನಾವು हैं। ಬಹಳ ನಿಶ್ಚಯತೆಯಿಂದ ಜೀವಿಸುವವರಾಗುತ್ತೇವೆ. हमारा अंजाम क्या है देखने वाले होना चाहिए। ನಾವು ಮುಂದೆ ಏನು ಆಗ್ಲಿಕ್ಕೆ ಹೋಗ್ತಾ ಇದ್ದೇವೆ ಎಂದು ನಮಗೆ ಗೊತ್ತಾಗುತ್ತದೆ. यीशु मसीह बता रहे हैं, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, जो मुझ पर विश्वास करता है, ಯಾರು ನನ್ನ ಮೇಲೆ ನಂಬಿಕೆ ಇಡುತ್ತಾರೋ अगर वो मर भी गया ಅವರು ಸತ್ತರೂ ಕೂಡ वो जिंदा रहेगा। ಅವರು ಜೀವಿಸುವವರಾಗಿರುತ್ತಾರೆ. हालेलुया। हालेलुया। हमारी उम्मीद क्या है मालूम क्या? ನಮ್ಮ ನಿರೀಕ್ಷೆ ಏನು ಗೊತ್ತಾ? 60 70 80 90 100 के बाद हम मरने वाले नहीं, 70 80 90 100ರಂತ ಸಾಯುವವರಲ್ಲ, मरने के बाद जीने वाले हैं। ಸತ್ತ ನಂತರ ನಾವು ಜೀವಿಸುವವರಾಗಿದ್ದೇವೆ. मरने के बाद एक उम्मीद हमारे जिंदगी में है। ಮರಣದ ನಂತರ ಬರುವ ಜೀವಿತದ ಬಗ್ಗೆ ನಿರೀಕ್ಷೆ ಇದೆ ನಮಗೆ. आप मुझे पूछेंगे पास्टर ये जानकर मुझे क्या फायदा होगा? ನೀವು ಹೀಗೆ ಕೇಳಬಹುದು, ಪಾಸ್ಟರ್ ಅವರೇ ಇದು ನಾನು ತಿಳಿದುಕೊಂಡು ನನಗೆ ಏನು ಇದರಿಂದ ಲಾಭ? इससे मुझे क्या फायदा हो जाएगा? ಇದರಿಂದ ನನಗೆ ಏನು ಲಾಭವಿದೆ? कोरिन्थियों की किताब में अगर आप पढ़ेंगे, लड़ाई झगड़ा होने की वजह जो है, आने वाले जिंदगी में होने वाली उस उम्मीद के बारे में उनको कुछ पता ही नहीं था। ಕುರಿನ್ಥ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ನಡೆಯುವಂತಹ ಜಗಳ ಕಲಹದ ಬಗ್ಗೆ ನೀವು ಓದುವುದಾದರೆ ಪೌಲನು ಅವರ ಬಗ್ಗೆ ಹೇಳ್ತಾನೆ, ಬರುವ ನಿರೀಕ್ಷೆ ಬಗ್ಗೆ ಅವರಿಗೆ ಯಾವುದೇ ನಿರೀಕ್ಷೆ ಇರಲಿಲ್ಲ, ಅದಕ್ಕಾಗಿ ಜಗಳ ಆಡ್ತಾ ಇದ್ರು, इसलिए परेशानी हो रही थी, ಅದಕ್ಕಾಗಿ ಇಲ್ಲಿ ಸಮಸ್ಯೆ ಉಂಟಾಗ್ತಾ ಇತ್ತು. काश उनको मालूम हुआ होता कि मैं मरने के बाद जीने वाला हूँ, ಮರಣದ ನಂತರ ನಾನು ಜೀವಿಸಲಿಕ್ಕೆ ಹೋಗ್ತಾ ಇದ್ದೇನೆ ಎಂಬುದಾಗಿ ಅವ್ರಿಗೆ ಗೊತ್ತಾಗಿದ್ದರೆ अच्छी जिंदगी बिताने वाले हो जाते थे। ಅವರು ಒಳ್ಳೆ ಜೀವಿತವನ್ನು ನಡೆಸುವವರಾಗಿರುತ್ತಾ ಇದ್ರು. बाइबल में बताती है, ಬೈಬಲ್ ನಮಗೆ ಹೇಳುತ್ತದೆ, जो हम बोते हैं वो हम काटते हैं। ನಾವು ಯಾವುದನ್ನು ಬಿತ್ತುತ್ತೇವೆ ಅದನ್ನೇ ನಾವು ಕೊಯ್ಯುತ್ತೇವೆ. सच कह रहा हूं मैं, ನಾನು ನಿಜ ಹೇಳ್ತಾ ಇದ್ದೀನಲ್ರಿ? जो हम बोते हैं वही हम काटते ನಾವು हैं। ಏನು ಬಿತ್ತುತ್ತೇವೆ ಅದನ್ನೇ ನಾವು ಕೊಯ್ತೇವೆ. अच्छा बोएंगे तो अच्छा काटेंगे, ಒಳ್ಳೆದನ್ನು ಬಿತ್ತಿದರೆ ಒಳ್ಳೆದನ್ನೇ ಕೊಯ್ತೇವೆ. इसलिए हम अच्छी जिंदगी बोएंगे, ಅದಕ್ಕಾಗಿ ನಾವು ಒಳ್ಳೆ ಜೀವಿತವನ್ನು ಬಿತ್ತಿದರೆ अच्छी जिंदगी पाएंगे। ಒಳ್ಳೆ ಜೀವಿತವನ್ನು ಪಡೆದುಕೊಳ್ತೇವೆ. नो योर गॉड क्लियरली, अपने खुदा को करीब से जानने वाले हो जाओ। ನಿಮ್ಮ ದೇವರನ್ನು ವ್ಯಕ್ತವಾಗಿ ಹತ್ತಿರದಿಂದ ತಿಳಿದುಕೊಳ್ಳಿರಿ. नो योर होप क्लियरली, ನಿಮ್ಮ ನಿರೀಕ್ಷೆಯನ್ನು ವ್ಯಕ್ತವಾಗಿ ತಿಳಿದುಕೊಳ್ಳಿರಿ. तीसरी बात ये कह रहे हैं, ಮೂರನೇ ಕಾರ್ಯವನ್ನು ಹೇಳ್ತಾ ಇದ್ದಾನೆ, ये पढ़ेंगे तो वो पढ़ेंगे, जो कुछ मैं कह रहा हूँ पढ़ेंगे तो आपको पता चलेगा। ನಾನು ಏನೆಲ್ಲ ಹೇಳ್ತಾ ಇದ್ದೇನೆ ಓದಿದ್ರೆ ನಿಮಗೆ ಗೊತ್ತಾಗುತ್ತದೆ. क्योंकि पॉल के सेंटेंस बहुत लंबे होते हैं, ಯಾಕಂತ ಹೇಳಿದ್ರೆ ಪೌಲನ ಒಂದು ಸೆಂಟೆನ್ಸ್ ಬಹಳ ಉದ್ದವಾಗಿ ಇರುತ್ತದೆ, बहुत कॉम्प्लिकेटेड भी होते हैं, वो ಬಹಳ ಗಲಿಬಿಲಿ ಇರುವಂತಹ ವಾಕ್ಯಗಳು ಕೂಡ ಇರ್ತವೆ. तोड़ तोड़ के मैं आपको बता रहा हूँ, ಅದನ್ನು ನಾನು ಒಡೆದು ಹೇಳ್ತಾ ಇದ್ದೇನೆ. मुर्द 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 उसका ನಾನು ಅದನ್ನು ಮುರಿದು ಹೇಳ್ತಾ ಇದ್ದೇನೆ. टुकड़े टुकड़े करके दे रहा हूँ मैं ನಾನು आपको। ಅದನ್ನು ತುಂಡು ತುಂಡಾಗಿ ಮಾಡಿಕೊಡ್ತಾ ಇದ್ದೇನೆ. पहली बात जो खुदा को जानने वाले होना चाहिए, ಮೊದಲನೇದಾಗಿ ನಾವು ದೇವರನ್ನು ತಿಳಿದುಕೊಳ್ಳುವವರಾಗಿರಬೇಕು. खुदा की जो उम्मीद है उसको पहचानने वाले होना चाहिए। ಮತ್ತು ದೇವರಲ್ಲಿರುವಂತಹ ನಿರೀಕ್ಷೆಯನ್ನು ನಾವು ತಿಳಿದುಕೊಳ್ಳುವವರಾಗಿರಬೇಕು. तीसरी बात ये है, ಮತ್ತು ಮೂರನೇದು परमेश्वर की शक्ति को जानने वाले होना चाहिए। ದೇವರ ಶಕ್ತಿಯನ್ನು ತಿಳಿದುಕೊಳ್ಳುವವರಾಗಿರಬೇಕು. और हम परमेश्वर की शक्ति को जानेंगे ना, ನಾವು ದೇವರ ಶಕ್ತಿಯನ್ನು ತಿಳಿದುಕೊಂಡರೆ हम शक्तिशाली हो जाएंगे। ನಾವು ಶಕ್ತಿಶಾಲಿ ಆಗುತ್ತೇವೆ. और जो हम जानते हैं वो हम करते हैं। ಮತ್ತು ನಮಗೆ ಏನು ಗೊತ್ತಾಗುತ್ತದೆ ಅದನ್ನೇ ನಾವು ಮಾಡ್ತೇವೆ. सो हमें जानना कि हमारे में शक्ति है, ನಮ್ಮಲ್ಲಿ ಶಕ್ತಿ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. पौल की उस बात को हमें मालूम है जो फिलिपी जेल में से लिख रहे हैं। ನಿಮಗೆ ಗೊತ್ತಿದೆ, ಫಿಲಿಪಿ ಒಂದು ಜೈಲಿನಿಂದ ಪೌಲನ ಬರಿತಾ ಇದ್ದವರು कह रहे हैं I can do all things through him who gives me power. ಅವರು ಹೇಳ್ತಾ ಇದ್ದಾರೆ, ದೇವರು ಒಂದು ಶಕ್ತಿಯಿಂದ ನಾನು ಎಲ್ಲವನ್ನು ಕೂಡ ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಶಕ್ತಿ ಕೊಡುವ ಆತನಿಂದ ನಾನು ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಶಕ್ತನಾಗಿದ್ದೇನೆ. ಶಕ್ತಿ ಕೊಡುವಂತ ಆ ದೇವರಿಂದ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. I can do all things through him who gives me power. ಯಾರು ನನಗೆ ಶಕ್ತಿಯನ್ನು ಕೊಡುತ್ತಾನೋ ಅದರ ಮುಖಾಂತರ ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. हम वो शक्ति के बारे में वो जानते हैं, ಆ ಶಕ್ತಿಯ ಬಗ್ಗೆ ನಾವು ತಿಳಿದುಕೊಳ್ತೇವೆ. इसलिए वो मैं कर नहीं सकता, मैं जा नहीं सकता, हो नहीं सकता, ये नहीं करता वो. ಅದಕ್ಕಾಗಿ ನನಗೆ ಇದು ಮಾಡಲಿಕ್ಕೆ ಆಗುವುದಿಲ್ಲ, ಹೋಗಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಅವನು ಹೇಳ್ತಾ ಇಲ್ಲ. क्यों? ಯಾಕೆ? उसको मालूम है कि परमेश्वर की शक्ति उसके अंदर है. ಯಾಕಂತ ಹೇಳಿದ್ರೆ ಅವನಿಗೆ ಗೊತ್ತಿದೆ ದೇವರ ಶಕ್ತಿ ಅವನ ಒಳಗಡೆನೇ ಇದೆ. So he is praying for the enlightenment of the believers. ಅದಕ್ಕಾಗಿ ವಿಶ್ವಾಸಿಗಳ ಒಂದು ಮನೋನೇತ್ರಗಳಿಗಾಗಿ ಆತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. He is praying that they must know more about God and the blessings of God. ಮತ್ತು ಅವರು ದೇವರು ಮತ್ತು ದೇವರ ಆಶೀರ್ವಾದಗಳನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. तीसरी बात जो है, ಮೂರನೇದು
वर्स 20 and 21 में लिखा हुआ है 20 ಮತ್ತು 21ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. और खुदा की शक्ति का ऐलान कर रहा है. ದೇವರ ಶಕ್ತಿಯನ್ನು ಆತನು ಘೋಷಿಸುತ್ತಾ ಇದ್ದಾನೆ. He came to know the power of God. ದೇವರ ಶಕ್ತಿಯನ್ನು ತಿಳಿದುಕೊಂಡನು. And he is declaring the power of God. ಮತ್ತು ದೇವರ ಶಕ್ತಿಯನ್ನು ಘೋಷಿಸುತ್ತಾ ಇದ್ದಾನೆ. We need to declare the power of God. ನಾವು ದೇವರ ಶಕ್ತಿಯನ್ನು ಘೋಷಿಸಬೇಕು. He is talking about the power which operated in Christ Jesus. ಯೇಸು ಕ್ರಿಸ್ತನ ಜೀವಿತದಲ್ಲಿ ಆ ಕಾರ್ಯ ಮಾಡಿದಂತ ಶಕ್ತಿಯ ಬಗ್ಗೆ ಆತನು ಹೇಳ್ತಾ ಇದ್ದಾನೆ. How God raised Jesus from the dead. ಹೇಗೆ ಸತ್ತವರೊಳಗಿಂದ ಯೇಸುವನ್ನು ದೇವರು ಎಬ್ಬಿಸಿದನೆಂಬುದಾಗಿ ಅವನು ಹೇಳ್ತಾ ಇದ್ದಾನೆ. How he made him to seated in the heavenly places. ಹೇಗೆ ಪರಲೋಕದ ಸಕಲ ರಾಜತ್ವದ ಮೇಲೆ ಆತನು ಕೂಡಿಸಿದನೆಂಬುದಾಗಿ ಆತನಿಗೆ ಗೊತ್ತಿದೆ, ಅದನ್ನು ಹೇಳ್ತಾ ಇದ್ದಾನೆ. How he started executing supremacy over everything. ಸಕಲ ರಾಜತ್ವಗಳ ಮೇಲೆ ಹೇಗೆ ತನ್ನ ಪ್ರಭುತ್ವವನ್ನು ನಡೆಸ್ತಾ ಇದ್ದಾನೆಂಬುದಾಗಿ ಅವನಲ್ಲಿ ಹೇಳ್ತಾ ಇದ್ದಾನೆ. He's talking about the power of God. ದೇವರ ಶಕ್ತಿಯ ಬಗ್ಗೆ ಆತಲ್ಲಿ ಮಾತನಾಡ್ತಾ ಇದ್ದಾನೆ. बहुत सारे लोग परमेश्वर की शक्ति का ऐलान नहीं करते. ಬಹಳಷ್ಟು ಜನರು ದೇವರ ಶಕ್ತಿಯ ಬಗ್ಗೆ ಘೋಷಿಸುವುದಿಲ್ಲ, ಹೇಳುವುದಿಲ್ಲ. शैतान की शक्ति के बारे में ऐलान करते हैं. ಶೈತಾನನ ಒಂದು ಶಕ್ತಿಯ ಬಗ್ಗೆನೇ ಅವರು ಹೇಳ್ತಾರೆ. कोशिश कर रहा हूं, ನಾನು ಹೇಳುವುದಕ್ಕಾಗಿ ಏನು ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, बीमारी है, ರೋಗವಿದೆ, परेशानी है, ಸಮಸ್ಯೆ ಇದೆ, गरीबी है, ಬಡತನವಿದೆ, लेकिन बीमारी से चंगाई देने की शक्ति भी है. ಆದ್ರೆ ರೋಗದಿಂದ ಸೌಖ್ಯ ಕೊಡುವಂತ ಶಕ್ತಿಯೂ ಕೂಡ ಇದೆ. गरीबी को दौलतमंद में बदलने की शक्ति भी है. ಬಡತನವನ್ನು ಶ್ರೀಮಂತಿಕೆ ಒಯ್ಯುವಂತ ಶಕ್ತಿಯೂ ಕೂಡ ಇದೆ. ये हमारी जिंदगी में परमेश्वर बदल देता है. ದೇವರು ನಮ್ಮ ಜೀವಿತದಲ್ಲಿ ಇದೆಲ್ಲವನ್ನು ಬದಲಾವಣೆ ಮಾಡ್ತಾನೆ. ये हमें ऐलान करना है. ಇದನ್ನು ನಾವು ಹೇಳಬೇಕು, ಘೋಷಿಸಬೇಕು. अगर मेरा परमेश्वर यीशु को मुर्दों में से जिलाया है, ನನ್ನ ದೇವರು ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸುವುದಾದರೆ मेरी मुर्दा हालत को भी जिंदा करेगा. ನನ್ನ ಸಂತತ ಜೀವಿತವನ್ನು ಕೂಡ ಜೀವಿಸುವ ಹಾಗೆ ಮಾಡುತ್ತಾನೆ. मेरे मुर्दा बिजनेस को भी जिंदा करेगा. ನನ್ನ ಸತ್ತಂತ ಬಿಸಿನೆಸ್ ಅನ್ನು ಕೂಡ ಜೀವಿತವನ್ನಾಗಿ ಮಾಡ್ತಾನೆ. मेरी गिरी हुई एजुकेशन को जिंदा करेगा. ನನ್ನ ಬಿದ್ದಿರುವ ಶಿಕ್ಷಣವನ್ನು ಕೂಡ ದೇವರು ಎಬ್ಬಿಸುತ್ತಾನೆ. आज परमेश्वर जिंदा करने के लिए हमारे बीच में आया हुआ है. ಇವತ್ತು ದೇವರು ನಮ್ಮನ್ನು ಜೀವಂತ ಮಾಡುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. क्यों ना इस सच्चाई का ऐलान करें? ಯಾಕೆ ನಾವು ಒಂದು ಸತ್ಯವನ್ನು ಹೇಳಬಾರದು? क्यों ना इस सच्चाई का ऐलान करें? ಯಾಕೆ ನಾವು ಈ ಒಂದು ಸತ್ಯವನ್ನು ಘೋಷಿಸಬಾರದು? क्यों ना हम इस सच्चाई को पूरे दिल से माने? ಯಾಕೆ ನಾವು ಈ ಒಂದು ಸತ್ಯವನ್ನು ಪೂರ್ಣ ಹೃದಯದಿಂದ ನಂಬಬಾರದು? बाइबल हमें बताती है, ಬೈಬಲ್ ನಮಗೆ ಹೇಳುತ್ತದೆ, पूरे दिल से मानकर ನೀನು ಪೂರ್ಣ ಹೃದಯದಿಂದ ನಂಬುವನಾಗಿ जुबान से इकरार करना शुरू कर देगा, ಬಾಯಿಂದ ನೀನು ಅರಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ you will be saved. ನೀನು ರಕ್ಷಿಸಲ್ಪಡುತ್ತಿ. जात के बारे में, सल्वेशन के बारे में पौल बता रहे हैं. ಪೌಲನ ರಕ್ಷಣೆ ಒಂದು ಕುರಿತಾಗಿ ಹೇಳ್ತಾ ಇದ್ದಾನೆ. वहाँ जब पौल सल्वेशन के बारे में वहाँ बता रहे हैं, ಪೌಲನಲ್ಲಿ ರಕ್ಷಣೆ ವಿಷಯದಲ್ಲಿ ಹೇಳ್ತಾ ಇದ್ದಾನೆ. लेकिन मैं बताना चाहता हूँ, ಆದ್ರೆ ನಾನು ನಿಮಗೆ ಹೇಳ್ತಾ ಇದ್ದೇನೆ, जो कोई परेशानी से आप गुजर रहे हैं, ನೀವು ಯಾವೆಲ್ಲ ಸಮಸ್ಯೆ ಕಷ್ಟಗಳಿಂದ ದಾಟಿ ಹೋಗ್ತಾ ಇದ್ದೀರೋ उससे बचने के लिए ಅದರಿಂದ ರಕ್ಷಿಸಿಕೊಳ್ಳುವುದಕ್ಕಾಗಿ दिल के अंदर ही अंदर विश्वास होना चाहिए. ಹೃದಯದ ಒಳಗಡೆ ನಮಗೆ ನಂಬಿಕೆ ಇರಬೇಕು. मेरे अंदर परमेश्वर की शक्ति है. ನನ್ನ ಒಳಗಡೆ ದೇವರ ಶಕ್ತಿ ಇದೆ. मेरे अंदर शैतान नहीं, ನನ್ನ ಒಳಗಡೆ ಶೈತಾನನಲ್ಲ. मेरे अंदर दुनिया नहीं, ನನ್ನ ಒಳಗಡೆ ಲೋಕವಲ್ಲ. मेरे अंदर बीमारी नहीं, ನನ್ನ ಒಳಗಡೆ ರೋಗವಲ್ಲ. मृदों में से जी उठा यीशु मसीह है. ಸತ್ತವರೊಳಗಿಂದ ಎದ್ದು ಬಂದಂತ ಯೇಸು ಅವರಿದ್ದಾರೆ. ये ऐलान करने वाले होना चाहिए. ಇದನ್ನು ನಾವು ಘೋಷಿಸುವವರಾಗಿರಬೇಕು. जब ये ऐलान करना शुरू कर देंगे, ಯಾವಾಗ ನಾವು ಇದನ್ನು ಘೋಷಿಸುತ್ತೇವೆಯೋ ये परमेश्वर की शक्ति हमारे अंदर ऑपरेट होना, काम करना शुरू कर देगी. ಅವಾಗ ದೇವರ ಶಕ್ತಿಯು ನಮ್ಮ ಒಳಗಡೆ ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತದೆ. खोखले वचनों से ये काम नहीं चलेगा. ಇದು ಒಂದು ಬರಿಯಾಗಿರುವ ಮಾತುಗಳಿಂದ, ಬರಿದಾದ ಮಾತುಗಳಿಂದ ಕಾರ್ಯ ನಡೆಯುವುದಿಲ್ಲ. खोखले वचनों से नहीं होगा. ಬರಿದಾದ ಮಾತುಗಳಿಂದ ನಡೆಯುವುದಿಲ್ಲ. दिल की गहराई से हमें विश्वास करना है, ಹೃದಯದ ಅಂತರಾಳದಿಂದ ನಾವು ಅದನ್ನು ನಂಬಬೇಕು. जुबान से हमें इकरार करना है. ಬಾಯಿಂದ ಅರಿಕೆ ಮಾಡಬೇಕು. दो चीजें करने के बाद ಈ ಎರಡು ಕಾರ್ಯಗಳು ಮಾಡಿದ ಮೇಲೆ छुटकारा हमारी जिंदगी में आने वाला है. ನಮ್ಮ ಜೀವಿತದಲ್ಲಿ ಬಿಡುಗಡೆ ಬರಲಿಕ್ಕೆ ಪ್ರಾರಂಭವಾಗುತ್ತದೆ. मुझे मालूम नहीं आप कौन सी परेशानी से गुजर रहे हैं. ನನಗೆ ಗೊತ್ತಿಲ್ಲ ನೀವು ಯಾವ ಸಮಸ್ಯೆಯಿಂದ ದಾಟಿ ಹೋಗ್ತಾ ಇದ್ದೀರಿ हो ಎಂಬುದಾಗಿ. सकता है बीमारी से गुजर रहे हैं. ಬಹುಶಃ ನಿಮಗೆ ಒಂದು ರೋಗ ಬರಬಹುದು. हो सकता है आप कोई
न निकलने वाली बड़ी संकट और समस्या से गुजर रहे हैं, ಅಥವಾ ಯಾವುದೋ ಒಂದು ಕಷ್ಟ ಸಮಸ್ಯೆಯಿಂದ ಹೊರಗಡೆ ಬರದೇ ಆಗುವ ಇರುವಂತ ಸ್ಥಿತಿ ನಿಮಗಿರಬಹುದು. कोई भी स्थिति क्यों ना हो, ಯಾವುದೇ ಒಂದು ಸ್ಥಿತಿ ಇರಲಿ, दिल की गहराई से विश्वास करें, ಹೃದಯದ ಅಂತರಾಳದಿಂದ ನಂಬಿಕೆ ಇಡುವುದಾದರೆ, जुबान से इकरार करें, ಬಾಯಿಂದ ಅರಿಕೆ ಮಾಡಿರಿ. चर्च की सीढ़ियां उतर कर जाने से पहले मैं कहता हूं कि परमेश्वर छुटकारा देने के लिए हमारे बीच में आया हुआ है. ಸಭೆ ಮೆಟ್ಟಲುಗಳನ್ನು ಇಳಿದು ಹೋಗೋದಕ್ಕಿಂತ ಮುಂಚೆಲೇ ಅದೆಲ್ಲದರಿಂದ ಬಿಡುಗಡೆ ಮಾಡುವುದಕ್ಕಾಗಿ ಆ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಾನೆ. That is the second prayer. ಅದು ಎರಡನೇ ಒಂದು ಪ್ರಾರ್ಥನೆ. और तीसरी that is the third prayer, I'm sorry, that is the third prayer. ಕ್ಷಮಿಸಬೇಕು, ಅದು ಮೂರನೇ ಒಂದು ಪ್ರಾರ್ಥನೆ. और चौथी प्रार्थना जो है, ನಾಲ್ಕನೇ ಒಂದು ಪ್ರಾರ್ಥನೆ, he is presenting the identity of the church, church की पहचान को पेश कर रहा है. ಆತನು ಸಭೆಯ ಒಂದು ಗುರುತನ್ನು ಅಲ್ಲಿ ಪರಿಚಯ ಪಡಿಸ್ತಾ ಇದ್ದಾನೆ. चर्च क्या है, ಸಭೆ ಏನಾಗಿದೆ? 22 और 23 वचन को पढ़ेंगे, 22, 23ನೇ ವಚನ ಓದಿದರೆ इस सच्चाई को हमें समझ में आ जाता है. ಈ ಸತ್ಯ ನಮಗೆ ಅಲ್ಲಿ ಗೊತ್ತಾಗ शक्ति है, ಅವನಿಗೆ ಗೊತ್ತಾಯಿತು ಯಾವುದೋ ಒಂದು ಆತ್ಮಿಕ ಶಕ್ತಿ ಇದೆ. इसलिए वो पूछ रहा है, ಅದಕ್ಕಾಗಿ ಅವನು ಕೇಳ್ತಾ ಇದ್ದಾನೆ, Who are you Lord? ಕರ್ತನೇ ನೀನು ಯಾರು? जवाब में क्या मिला, क्या मालूम है तुम्हें? ಅದಕ್ಕೆ ಉತ್ತರವಾಗಿ ಏನು ಸಿಕ್ತ ನಿಮಗೆ ಗೊತ್ತಿದೆಯಲ್ಲ, I am Jesus whom you are persecuting. ನೀನು ಹಿಂಸೆ ಪಡಿಸುತ್ತಿರುವ ಆ ಯೇಸುವಾಗಿದ್ದೇನೆ. उसको उस वक्त पता चला मैं चर्च को नहीं यीशु को अटैक कर रहा हूं. ಆವಾಗ ಅವನಿಗೆ ಗೊತ್ತಾಯಿತು ನಾನು ಸಭೆಯನ್ನು ಹಿಂಸಿಸ್ತಾ ಇಲ್ಲ, ಯೇಸುವನ್ನೇ ಹಿಂಸೆ ಮಾಡ್ತಾ उस ಇದ್ದೇನೆ. वक्त उसे पता चला चर्च जो है यीशु मसीह का बदन है. ಆವಾಗ ಅವನಿಗೆ ಗೊತ್ತಾಯಿತು ಸಭೆ ಎನ್ನುವುದು ಕ್ರಿಸ್ತನ ಒಂದು ದೇಹವಾಗಿದೆ. We are the body of Christ. ನಾವು ಕ್ರಿಸ್ತನ ಒಂದು और उसके ದೇಹವಾಗಿದ್ದೇವೆ. बाद इसी वचन में पौल कह रहे हैं कि Christ is the head of that body. ಅದಾದ ಮೇಲೆ ಅದೇ ಒಂದು ವಾಕ್ಯದಲ್ಲಿ ಪೌಲನು ಹೇಳ್ತಾ ಇದ್ದಾನೆ ಸಭೆಯು ಅದು ಶಿರಸ್ಸಾಗಿದೆ. Church, Christ is the head, Christ. ಕ್ರಿಸ್ತನು ಒಂದು ಶಿರಸ್ಸಾಗಿದ್ದಾನೆ. So Christ is the head of that body. ಆ ಒಂದು ದೇಹಕ್ಕೆ ಕ್ರಿಸ್ತನು ಶಿರಸ್ಸಾಗಿದ್ದಾನೆ. So when the body is not connected with the head, ಯಾವಾಗ ಆ ಒಂದು ದೇಹ ಒಂದು ಶಿರಕ್ಕೆ ಕನೆಕ್ಟ್ ಆಗಿರುವುದಿಲ್ಲವೋ body cannot function. ಆ ದೇಹ ಕೆಲಸ ಮಾಡುವುದಿಲ್ಲ. You might have seen some people are paralyzed. ನೀವು ಕೆಲವು ಜನರು ಒಂದು ಪಾರ್ಶ್ವವಾಯು ಆ ರೋಗಿಯನ್ನು ನೋಡಿರಬಹುದು. You know what is the reason for that? ಅದಕ್ಕೆ ಒಂದು ಕಾರಣವೇನು ಗೊತ್ತಾ? There is a connection between the body and the head is disconnected. ಅಲ್ಲಿ ಒಂದು ಕನೆಕ್ಷನ್ ಇದೆ, ಒಂದು ತಲೆಗೆ ಮತ್ತು ದೇಹಕ್ಕೆ ಒಂದು ಕನೆಕ್ಷನ್ ಇದೆ, ಅದು ಕನೆಕ್ಷನ್ ಕಟ್ ಆಗಿದೆ. So that's why it is not functioning properly. ಅದಕ್ಕಾಗಿ ಸರಿಯಾಗಿ ಆ ದೇಹ ಕೆಲಸ ಮಾಡ್ತಾ ಇಲ್ಲ. Why church doesn't function properly sometimes? ಕೆಲವು ಸರ್ತಿ ಸಭೆ ಯಾಕೆ ಸರಿಯಾಗಿ ಕೆಲಸ Why ಮಾಡುವುದಿಲ್ಲ? believer doesn't live properly sometimes? ಯಾಕೆ ಕೆಲವು ಸರ್ತಿ ವಿಶ್ವಾಸ ಸರಿಯಾಗಿ ಜೀವಿಸುವುದಿಲ್ಲ? Why a child of God doesn't believe rightly sometimes? ಯಾಕೆ ಕೆಲವು ಸರ್ತಿ ದೇವರ ಮಕ್ಕಳು ಸರಿಯಾದ ರೀತಿಯಲ್ಲಿ ನಂಬುವುದಿಲ್ಲ? So because not connected, ಅದು ಜೋಡಿಸದೆ ಹೋಗದೇ ಇದ್ದಿದ್ದರಿಂದ that's why they do not function properly. ಅದಕ್ಕಾಗಿ ಸರಿಯಾಗಿ ಆ ಕಾರ್ಯ ಮಾಡುವುದಿಲ್ಲ. We need to get connected with Christ. ನಾವು ಕ್ರಿಸ್ತನೊಂದಿಗೆ ಸರಿಯಾಗಿ ಜೋಡಿಸಿಕೊಳ್ಳಬೇಕು. 4 बातें मैं बता रहा था. 4 ಕಾರ್ಯಗಳನ್ನು ನಾನು ನಿಮಗೆ ಹೇಳಿದ್ದೇನೆ. He is praising for the life of the believers. ವಿಶ್ವಾಸಿಯ ಜೀವಿತಕ್ಕಾಗಿ ಸ್ತೋತ್ರ ಹೇಳ್ತಾ We ಇದ್ದಾನೆ. need to praise for everything God has done in our lives. ನಮ್ಮ ಜೀವಿತದಲ್ಲಿ ದೇವರು ಏನೆಲ್ಲ ಮಾಡಿದ್ದಾನೆ ಅದಕ್ಕಾಗಿ ನಾವು ದೇವರಿಗೆ He ಸ್ತೋತ್ರ was ಹೇಳಬೇಕು. pleading for the enlightenment of the believers. ವಿಶ್ವಾಸಿಗಳ ಒಂದು ಮನೋನೇತ್ರಗಳಿಗಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. And we need to pray for that. ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. Lord, enlighten my eyes. ದೇವರೇ ನನ್ನ ಮನೋನೇತ್ರಗಳನ್ನು ಬೆಳಗಿಸು. He was proclaiming the power of Christ. ದೇವರ ಒಂದು ಶಕ್ತಿಯನ್ನು ಆತನು ಘೋಷಿಸುತ್ತಾ ಇದ್ದಾನೆ. And we need to proclaim the power of Christ. ನಾವು ಕ್ರಿಸ್ತನ ಒಂದು ಶಕ್ತಿಯನ್ನು ಘೋಷಿಸಬೇಕು. Finally, he is presenting the identity of the church. ಕೊನೆಯದಾಗಿ ಸಭೆಯ ಒಂದು ಗುರುತನ್ನು ಆತನು ಪರಿಚಯ We ಪಡಿಸ್ತಾ need to ಇದ್ದಾನೆ. realize the identity of the church. ನಾವು ಸಭೆಯ ಒಂದು ಐಡೆಂಟಿಟಿ, ಆ ಗುರುತನ್ನು ತಿಳಿದುಕೊಳ್ಳಬೇಕು. Who we are. ನಾವು ಯಾರಾಗಿದ್ದೇವೆ. And when we are not connected with Christ, ನಾವು ಕ್ರಿಸ್ತನೊಂದಿಗೆ ಜೋಡಿಸದೆ ಆಗದೆ ಇರುವಾಗ the things doesn't move properly. ಸರಿಯಾದ ರೀತಿಯಲ್ಲಿ ಕಾರ್ಯಗಳು ನಡೆಯುವುದಿಲ್ಲ. Shall we all stand up, look to God this morning? ನಾವೆಲ್ಲರೂ ಎದ್ದು ನಿಂತುಕೊಂಡು ಒಂದು ಮುಂಜಾನೆ ವೇಳೆ ದೇವರನ್ನು ಕಾಣೋಣವೇ? Hallelujah.